ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿವಸ ಪಾಠ 4 ದೃಷ್ಟಾಂತಗಳೊಂದಿಗೆ ಪ್ರಾರಂಭವಾಗಿತ್ತು. ಬಹು ಗಂಭೀರವಾದ ಪ್ರಮೇಯ ಇದೆ. ಉದ್ದಾಲಕರು ಹಾಗೂ ಶ್ವೇತಕೇತುಗಳು ಇಬ್ಬರೂ ತಂದೆ ಮಕ್ಕಳಲ್ಲಿ ಒಂದು ಪಾಠ ನಡೀತಾ ಇದೆ. ತಂದೆ ಸ್ವಾಭಾವಿಕವಾಗಿ ಗುರುವಾಗಿದ್ದರೂ ಈಗ ಗುರುಸ್ಥಾನದಲ್ಲಿ ಕುಳಿತುಕೊಂಡು ಮಗನಿಗೆ ಪಾಠ ಹೇಳ್ತಿದ್ದಾನೆ. ಯಾವ ಪಾಠ? ಯಾವುದನ್ನ ಆತ ಗುರುಕುಲದಲ್ಲಿ ಕಲಿತು ಬಂದಿಲ್ಲವೋ ಆ ವಿಷಯವನ್ನ ಪಾಠ ಹೇಳ್ತಿದ್ದಾನೆ. ಇದನ್ನು ಹೇಳಿದ್ದಾರಾ ಅಂತ ಕೇಳಿದ ತಂದೆ ಮಗನಿಗೆ. ಆ ವಿದ್ಯಾರ್ಥಿ ಪ್ರಾಮಾಣಿಕನಾಗಿದ್ದ, ಅವರ ಗುರುಗಳು ಪ್ರಾಮಾಣಿಕರಾಗಿದ್ರು. ಹೇಳ್ತಾರೆ, ಇಲ್ಲ ಇವು ಯಾವುದೂ ನಮಗೆ ಹೇಳೇ ಇಲ್ಲ, ಈ ಪಾಠವೇ ಆಗಿಲ್ಲ ನಮಗೆ ಅಂತ ಒಪ್ಪಿಕೊಂಡು ಬಿಡ್ತಾನೆ. ಒಪ್ಪಿಕೊಂಡಾಗ ತಂದೆ ಹಾಗೂ ಗುರುವೆನಿಸಿರುವಂತಹ ಉದ್ದಾಲಕರು ಅತ್ಯಂತ ಪ್ರೇಮದಿಂದ ಮಗನಿಗೆ ಪಾಠ ಹೇಳ್ತಾರೆ. ನೋಡು, ಇಷ್ಟೆಲ್ಲ ಶಾಸ್ತ್ರವನ್ನ ಓದಿಕೊಂಡು ಬಂದಿದ್ದೀಯ ನೀನು. ಶಬ್ದಗಳನ್ನು ಸರಿಯಾಗಿ ಗಮನಿಸಬೇಕು. ನಿನ್ನೆ ಕೇಳಿದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬರ್ತಾ ಹೋಗ್ತಿರ್ತದೆ. ಶಾಸ್ತ್ರವನ್ನ ನೀನಿಷ್ಟೆಲ್ಲ ಕಲ್ತುಕೊಂಡು ಬಂದಿದ್ದೀಯ. ಶಾಸ್ತ್ರ ಅಂತಂದಾಗ ಏನೇನು ಬರ್ತದೆ ಅದರಲ್ಲಿ ವೇದ ಹಾಗೂ ವೇದಾಂಗಗಳನ್ನ ದೃಷ್ಟಾಂತವಾಗಿ ಎಕ್ಸಾಂಪಲ್ಗಾಗಿ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ. ವೇದ ಹಾಗೂ ವೇದಾಂಗಗಳೇನಿವೆಯೋ, ವೇದಾಂಗಗಳು ಅಂದರೆ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು ಅಂತೇನಿದೆಯೋ ಇವುಗಳು ಎಲ್ಲವನ್ನೂ ನೀನು ಅಧ್ಯಯನ ಮಾಡಿಕೊಂಡು ಬಂದಿದ್ದೀಯ. ಆದರೆ ಆ ಶಾಸ್ತ್ರವನ್ನ ಓದಿದ್ದಕ್ಕೆ ಮುಖ್ಯವಾಗಿ ತಿಳಿಯಬೇಕಾದ ವಸ್ತುವನ್ನೇ ನೀನು ತಿಳಿದಿಲ್ಲಲ್ಲ. ಶಾಸ್ತ್ರವನ್ನ ಓದಿದಾಗ ತಿಳಿಯಬೇಕಾದ ಮುಖ್ಯ ವ್ಯಕ್ತಿ ಯಾರು ಅಂದ್ರೆ ಪರಮಾತ್ಮ. ಈ ಪರಮಾತ್ಮನನ್ನ 1000 ಉಪಾಯಗಳು ಮಾಡಿದರೂ ತಿಳಿಲಿಕ್ಕೆ ಸಾಧ್ಯವಾಗುವುದಿಲ್ಲ ಶಾಸ್ತ್ರವನ್ನ ಬಿಟ್ಟು. ಯಾಕೆಂದ್ರೆ ಬೇರೆ ದಾರಿಯೇ ಇಲ್ಲ ಅದಕ್ಕೆ. ಪರಮಾತ್ಮನ ತಿಳಿದುಕೊಳ್ಳಿಕ್ಕೆ ನಮಗೆ ಬೇರೆ ದಾರಿ ಇದೆ ಅಂತ ಆಗಿದ್ದರೆ ಶಾಸ್ತ್ರವನ್ನ ಬಿಟ್ಟು ಬೇರೆ ಕಡೆಯಿಂದ ತಿಳಿದುಕೊಳ್ಬಹುದು ಅಂತ ಆಗ್ತಿತ್ತು. ಹಾಗಿಲ್ಲ. ಆದ್ದರಿಂದ ಎಷ್ಟೆಲ್ಲ ನೀನು ವ್ಯಾಕರಣ, ಶಿಕ್ಷಾ, ಕಲ್ಪ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ ಇವುಗಳನ್ನು ಓದಿ ಬಂದರೂ ಕೂಡ ಮುಖ್ಯವಾಗಿ ತಿಳಿಯಬೇಕಾದ ವ್ಯಕ್ತಿಯನ್ನೇ ತಿಳಿಲಿಲ್ಲ. ಏನೇನೋ ತಿಳಿದುಕೊಂಡು ಬಂದಿದ್ದೀಯಲ್ಲ ಅಂತ ಹೇಳಿ ಮಗನನ್ನ ಕೇಳಿ, ನಿಜವಾಗಿಯೂ ಅವನೊಬ್ಬನನ್ನ ತಿಳಿದರೆ, ಯಾರೊಬ್ಬನನ್ನ? ಆ ಭಗವಂತನನ್ನ ಒಬ್ಬನನ್ನ ತಿಳಿದರೆ ಏನು ನಿನಗೆ ಫಲ ಸಿಗುತ್ತದೆ ಅಂತ ಕೇಳಿದರೆ, 1000 ಶಾಸ್ತ್ರಗಳನ್ನ ಓದಿದಾಗ ಸಿಗುವ ಫಲವೇನಿದೆಯೋ ಆ ಎಲ್ಲ ಫಲವು ಭಗವಂತ ಒಬ್ಬನನ್ನ ತಿಳಿದಾಗ ಬರುತ್ತದೆ ಅಂತ ಮಗನಿಗೆ ತಂದೆ ಎಚ್ಚರವನ್ನ ಹೇಳ್ತಾ ಇದ್ದಾರೆ. ಈಗ ಅವರಿಗೆ 4 ದೃಷ್ಟಾಂತಗಳನ್ನು ಕೊಟ್ಟು ಒಂದು ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಏನ್ 4 ದೃಷ್ಟಾಂತಗಳು? ಮಣ್ಣು, ಮಣ್ಣಿನಿಂದಾದ ವಿಕಾರದ ಪದಾರ್ಥಗಳು, ಲೋಹ ಶ್ರೇಷ್ಠವಾದ ಸ್ವರ್ಣ, ಅದರಿಂದಾಗಿರುವಂತಹ ಉಳಿದ ಲೋಹಗಳಿಂದ ಆಗುವ ಪದಾರ್ಥಗಳು, ಅತ್ಯಲ್ಪವಾದ ನಖನಿಕೃಂತನ ಅಂದ್ರೆ ಒಂದು ಉಗುರು ಕತ್ತರಿಸುವಂತಹ ಉಗುರುಗತ್ತರಿ ಅಂತ ಕರೀತಾರೆ, ಅದನ್ನ ನೇಲ್ ಕಟರ್ಸ್ ಅಂತ ಕರೀಬಹುದು, ಅದರಿಂದ ಇನ್ನುಳಿದ ಎಲ್ಲ ಕಬ್ಬಿಣದ ಪದಾರ್ಥಗಳನ್ನು, ಹಾಗೂ ಮತ್ತೆ ಸಂಸ್ಕೃತೇತರವಾದ ಭಾಷಾ ಶಬ್ದಗಳು ಅನಿತ್ಯ, ಸಂಸ್ಕೃತ ಭಾಷಾ ಶಬ್ದಗಳು ನಿತ್ಯ, ಸತ್ಯ. ಈ ಸಂಸ್ಕೃತ ಭಾಷೆಯಲ್ಲಿರುವ ಶಬ್ದಗಳನ್ನು ತಿಳಿದಾಗ ಇನ್ನುಳಿದ ಎಲ್ಲ ಭಾಷೆಗಳಲ್ಲಿರುವ ಶಬ್ದಗಳನ್ನು ತಿಳಿದಾಗ ಬರುವ ಫಲವು ಸಿಗುತ್ತದೆ ಅಂತ 4 ದೃಷ್ಟಾಂತವನ್ನು ಕೊಟ್ಟರು. ಒಂದು ಸಾದೃಶ್ಯ, ಒಂದು ಪ್ರಧಾನ, ಒಂದು ಕೈಮುತ್ಯ, ಒಂದು ನಿತ್ಯ, ಅನಿತ್ಯ, 4 ತರಹದ ದೃಷ್ಟಾಂತಗಳಿವೆ. ದೃಷ್ಟಾಂತಗಳನ್ನು ಏನೇನು ಕೊಟ್ಟಿದ್ದಾರೆ ಅಂತ ನೆನ್ಪಿಟ್ಟುಕೊಳ್ರಿ. ಮಣ್ಣಿನ ದೃಷ್ಟಾಂತ ಕೊಟ್ಟದ್ದು ಸಾದೃಶ್ಯಕ್ಕಾಗಿ ಬರೆದಿಟ್ಕೊಳ್ರಿ. ಮಣ್ಣು = ಸಾದೃಶ್ಯ. ಎರಡನೇ ದೃಷ್ಟಾಂತ ಯಾವುದು ಅಂದ್ರೆ ಲೋಹಶ್ರೇಷ್ಠ ಸುವರ್ಣದಿಂದಾಗಿ ಉಳಿದದ್ದು ಅಂದ್ರೆ ಪ್ರಧಾನ, ಅಪ್ರಧಾನ. ಸುವರ್ಣ = ಪ್ರಧಾನರಾದವರನ್ನ ತಿಳಿದರೆ ಅಪ್ರಧಾನರಾದವರನ್ನೆಲ್ಲವನ್ನ ತಿಳಿಬಹುದು ಅಂತ ಹೇಳಿದ್ದಾರೆ. ಸರಿನಾ? ಮೂರನೇದ್ದು ನಖ ನಿಕೃಂತನ. ನೇಲ್ ಕಟರ್ ಅಂತ ಬರ್ಕೊಡ್ರಿ, ಸರಳ ಅರ್ಥ ಆಗ್ತದೆ. ನಖ ನಿಕೃಂತನ ಸಣ್ಣದರಿಂದ ದೊಡ್ಡದು ದೃಷ್ಟಾಂತ, ಸಣ್ಣದರಿಂದ ದೊಡ್ಡದು. ನಾಲ್ಕನೇದ್ದು ಸಂಸ್ಕೃತ ಭಾಷೆ, ಅದರಿಂದ
ನಿತ್ಯವಾದದ್ದು ಹಾಗೂ ಅನಿತ್ಯವಾದದ್ದು. ನಿತ್ಯ ಅಂತ ಇಷ್ಟು ಬರ್ಕೊಂಡ್ರೆ ಸಾಕು. ಸರಿ, ಇದಿಷ್ಟನ್ನ ಹೇಳಿದ ಮೇಲೆ ನೀವೇನಂದ್ರಿ ಮುಂದೆ? ಈಗ 395ನೇ ಪುಟದಲ್ಲಿ ತಳಗಡೆಗೆ ಸದೇವ ಸೌಮ್ಯ ಇದಮಗ್ರ ಆಸೀದ್ ಏಕಮೇವಾದ್ವಿತೀಯಂ, ಅಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಪಾಠ. ನಿನ್ನೆ ಅಲ್ಲಿಯವರೆಗೆ ಭಾಷ್ಯವನ್ನು ಹೇಳಿದ್ದೇನೆ. ಮೇಲಿನ ಸ್ವರ್ಣಂ ಲೋಹಮಣಿಶ್ಚೈವ ಪುರುಟಂ ಚಾಭಿಧೀಯತೆ ಇತಿ ಶಬ್ದ ನಿರ್ಣಯ ಮುಗಿಸಿ ಮಧ್ಯದ ಪ್ಯಾರಾಗ್ರಾಫ್ ಆದ ಮೇಲೆ ಕೆಳಗಿಂದು ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂತದ. ಹೌದಾ? ಏನು ಹೇಳಿದ್ರಿ? ಪ್ರಧಾನನಾಗಿದ್ದಾನೆ ಭಗವಂತ. ಪ್ರಧಾನನಾದ ಭಗವಂತನನ್ನ ತಿಳಿದಾಗ ಅಪ್ರಧಾನವಾದ ಜಗತ್ತನ್ನು ತಿಳಿದಾಗ ಬರುವ ಫಲ ಬಂದೋಯ್ತು. ಏನು ಬೇಕಾಗಿಲ್ಲ, ಅಂಥ ಪರ್ಯಂತ ತಿಳಿದು ಬೇಕಾಗಿಲ್ಲ. ಮುಖ್ಯವಾಗಿ ಊಟ ಮಾಡ್ತಿರುವಾಗ ಪ್ರಧಾನವಾದ ಭಕ್ಷ್ಯಗಳನ್ನು ತಿಂದು ಎದ್ದು ಬಿಟ್ಟರೆ ಊಟ ಮಾಡಿದಂತೆ. ಏನು ಎಲ್ಲನೂ ನಿಂಬೆಹಣ್ಣು, ನಿಂಬೆಹಣ್ಣಿನ ಬೀಜ, ಕೊತ್ತಂಬರಿ ಕಡ್ಡಿ, ಕರಿಬೇವಿನ ಕಡ್ಡಿ ಇವೆಲ್ಲ ತಿನ್ನಬೇಕು ಅಂತ ಏನಿರಂಗಿಲ್ಲ. ಊಟಕ್ಕೆ ಕೂತಿರುವಾಗ ಪ್ರಧಾನ ಭಕ್ಷ್ಯ ಅಂತ ಅನ್ನೋದೇನಿದೆ ಅದನ್ನು ತಿಂದು ಬಿಟ್ರೆ ಊಟ ಆಯಿತು ಅಂತ ವ್ಯವಹಾರ. ಹೆಂಗೋ ಹಂಗೆ ಪ್ರಧಾನನಾದ ಭಗವಂತನ ತಿಳಿದಾಗ ಅಪ್ರಧಾನವಾಗಿರುವಂತಹ ಜಗತ್ತನ್ನ ತಿಳಿದಾಗ ಬರುವ ಫಲ ಬರುತ್ತದೆ. ಮುಗಿತು. ಹೆಂಗ? ಕಥಂ ಬ್ರಹ್ಮ ಜಗತ್ತೋ ಪ್ರಾಧಾನ್ಯ ಅಪ್ರಾಧಾನ್ಯೇ. ಹೌದು, ಬ್ರಹ್ಮನಿಗೂ ಜಗತ್ತಿಗೂ ಈ ಪ್ರಾಧಾನ್ಯ ಅಪ್ರಾಧಾನ್ಯವೆಂಬ ಸಂಬಂಧ ಹೆಂಗ್ ಬಂತು? ದೇವರು ಯಾಕೆ ಪ್ರಧಾನ ಕೂತ್ಕೊಂಡ? ಜಗತ್ತ್ಯಾಕೆ ಅಪ್ರಧಾನ ಆಯಿತು? ತಿರುವು ಮುರುವು ಯಾಕಾಗ್ಲಿಲ್ಲ? ಜಗತ್ತೇ ಪ್ರಧಾನವಾಗಿ ದೇವರೇ ಅಪ್ರಧಾನ ಯಾಕಾಗ್ಲಿಲ್ಲ? ಬೇಕಲ್ಲ. ನೀವೆಲ್ಲ ಏನ್ ಮಾಡ್ತೀರಿ? ತಂದು ದೇವರನ್ನ ಪ್ರಧಾನ ಅಂತ ಮಾಡಿ ಕೂಡಿಸ್ತೀರಿ ನೀವೆಲ್ಲ. ಈ ಒಂದ್ಸರ್ತಿ ಹಿಂಗೆ ಹೇಳ್ರಿ. ಏನು ಅಂದ್ರೆ ಮತ್ತ ಜಗತ್ತು ಪ್ರಧಾನ ಆಗಿ ದೇವರ ಅಪ್ರಧಾನ ಆಗಲಿ ಅಂತ ಕೇಳಿದ್ರೆ ನಮ್ಮ ಇಚ್ಛೆ ಇರಬಹುದು, ಹಾಗೆ ವಾಸ್ತವ ಹಾಗಿರೋದಿಲ್ಲ. ನನ್ನ ಇಚ್ಛೆಗೆ ಇದ್ದಂತೆ ವಾಸ್ತವ ಇರಬೇಕಾಗಿಲ್ಲ. ಯಾಕೆ ಅಂತ ಕೇಳಿದ್ರೆ ನನ್ನ ಇಚ್ಛಾ ಅದ ಹಗಲು ಹೊತ್ತಿನೊಳಗೆ ಚಂದ್ರ ಬರಲಿ, ರಾತ್ರಿ ಹೊತ್ತಿನಾಗ ಸೂರ್ಯ ಬರಲಿ ನನ್ನ ಇಚ್ಛಾ ಅದ. ಯಾಕಂದ್ರೆ ಬೆಳಕು ಸಫಿಶಿಯೆಂಟ್ ಆಗ್ತದೆ. ರಾತ್ರಿ ಸೂರ್ಯ ಬಂದ್ರೆ, ಚಂದ್ರ ಬಂದ್ರೆ ಆಗೋದಿಲ್ಲ. ಅದಕ್ಕೆ ರಾತ್ರಿ ಬರಲಿ ಅಂತ ನನಗೆ ಅಪೇಕ್ಷಾ ಅದ, ಇಚ್ಛಾ ಅದ. ವಾಸ್ತವ ಹಂಗಿರಂಗಿಲ್ಲ. ಅದರಿಂದ ಏನಾಗಬೇಕು ಅಂತ ಕೇಳಿದ್ರೆ ಸೃಷ್ಟೃ ಮತ್ತು ಸೃಷ್ಟ ಭಾವೇನ. ಪರಮಾತ್ಮ ಅವ ಕ್ರಿಯೇಟರ್, ಜಗತ್ತು ಕ್ರಿಯೇಷನ್ ಅಂದಮೇಲೆ ಈ ಸಂಬಂಧ ಏನಿದೆ ಅಂದ್ರೆ ಒಬ್ಬ ಸೃಷ್ಟಿಕರ್ತ, ಇನ್ನೊಂದು ಸೃಷ್ಟವಾದ ಪದಾರ್ಥ. ಸೃಷ್ಟಿ ಮಾಡುವನೇ ಪ್ರಧಾನನಾಗ್ತಾನೆ, ಸೃಷ್ಟವಾದ ವಸ್ತು ಅಪ್ರಧಾನವಾಗ್ತದೆ. ಆದ್ದರಿಂದ ಅದನ್ನು ತಿಳಿದುಕೊಳ್ಳಬೇಕು ಅಂತ ಹೊರಡುತ್ತಾರೆ. ಅಂದ್ರೆ ಈ ಮುಂದಿನ ಮಂತ್ರಗಳಲ್ಲಿ ಭಗವಂತನಿಗೂ ಜಗತ್ತಿಗೂ ಇರುವ ಪ್ರಾಧಾನ್ಯ ಅಪ್ರಾಧಾನ್ಯಗಳನ್ನು ತಿಳಿಸಲು ಹೊರಟಿದ್ದಾರೆ. ನೋಟ್ ತಗೊಂಡು ಮುಂದೆ ಹೋಗ್ತಿರ್ಬೇಕು. ಮುಂದಿನ ಮಂತ್ರದ ಸಂಖ್ಯೆ ಹಾಕೋಬೇಕು, ಪೇಜ್ ನಂಬರ್ ಹಾಕೋಬೇಕು, ಪ್ರಾಧಾನ್ಯ ಅಪ್ರಾಧಾನ್ಯ ಹೇಳಲಿಕ್ಕೆ ಹೊರಟಾರ ಅಂತ ತಿಳ್ಕೋಬೇಕು. ಹೆಂಗ? ಯಾವ್ದ್ರ ದೃಷ್ಟಾಂತವನ್ನು ತಗೊಂಡಂಗಾಯ್ತು ನಾವೀಗ. ಸ್ವರ್ಣ, ಲೋಹಮಣಿ, ಸುವರ್ಣ. ಸುವರ್ಣವನ್ನ ತಿಳಿದುಕೊಂಡಾಗ ಇದೊಂದು ಲೋಹ. ಲೋಹ ಶ್ರೇಷ್ಠವಾದ ಸುವರ್ಣದಿಂದಲೇ ಈ ತರಹದ ಎಲ್ಲ ಪದಾರ್ಥಗಳನ್ನ ಮಾಡಬಹುದು ಅಂದಮೇಲೆ ಉಳಿದ ಲೋಹದಿಂದ ಯಾವ ಯಾವ ಪದಾರ್ಥಗಳನ್ನ ಮಾಡಬಹುದು ಅಂತ ನಮಗೆ ಅರ್ಥವಾಗ್ತದೆ. ಮುಗೀತು. ಮುಂದೆ ಸತ್ ಏವ ಸೌಮ್ಯ ಇದಂ ಅಗ್ರೇ ಆಸೀತ್ ಏಕಮೇವ ಅದ್ವಿತೀಯಂ. ತುಂಬ ಚಂದಾದ ಮಾತು. ಬಹಳಷ್ಟು ವಿವರಣೆಗಳನ್ನು ಕೊಡ್ತಾ ಹೊರಡುತ್ತಾರೆ. ಹೇ ಸೌಮ್ಯ, ಹೇ ಸೌಮ್ಯ ಅಂತ ಅನ್ನೋದು ಯಥಾ ಪ್ರಕಾರ ಉದ್ದಾಲಕರು ತಮ್ಮ ಮಗನಿಗೆ ಕರೆದಿರುವಂತಹ ಶಬ್ದ. ಎಲೆ ಮಂಗಳಮಯನಾದವನೇ, ಕೂಸೆ. ಇದಂ ಅಗ್ರೇ, ಈ ಜಗತ್ತಿನ ಪೂರ್ವದಲ್ಲಿ. ಈ ಜಗತ್ತಿನ ಪೂರ್ವದಲ್ಲಿ ಅಂದ್ರೆ ಅರ್ಥ ಏನು? ಇದಂ ಅಗ್ರೇ, ಇದಂ ಈ ಜಗತ್ತು, ಅಗ್ರೇ ಮೊದಲಿಗೆ, ಈ ಜಗತ್ತಿಗಿಂತ ಮೊದಲು. ಈ ಜಗತ್ತಿಗಿಂತ ಮೊದಲು ಅಂದ್ರೇನು? ಈ ಜಗತ್ತು ಹುಟ್ಟುವಕ್ಕಿಂತ ಮೊದಲು ಅಂತ ಅರ್ಥ. ಈ ಜಗತ್ತಿಗಿಂತ ಮೊದಲು ಅಂದ್ರೆ ಈ ಜಗತ್ತು ಹುಟ್ಟುವಕ್ಕಿಂತ ಮೊದಲು ಏನಾಗಿತ್ತು ಅಂತ ಕೇಳಿದ್ರೆ ಸತ್ ಏವ ಆಸೀತ್. ಯಾರಿದ್ರು? ಸತ್ ಅಂತ ಒಂದು ವಸ್ತು ಇತ್ತು. ಎಂಥ ವಸ್ತು ಅದು? ಏಕಮೇವ ಅದ್ವಿತೀಯಂ ವಸ್ತು. ಮುಗಿದೋಯ್ತು. ಈ ಜಗತ್ತು ಸೃಷ್ಟಿಯಾಗುವಕ್ಕಿಂತ ಮೊದಲು ಸತ್ ಎಂಬ ಹೆಸರಿನ ಏಕಮೇವ ಅದ್ವಿತೀಯವಾದ ವಸ್ತು ಇತ್ತು. ಚಾಪ್ಟರ್ ಕ್ಲೋಸ್. ಉಪದೇಶ ಶುರುವಾಯಿತು. ಅವರೇನು ಉಪದೇಶ ಮಾಡಿದ್ದಾರೆ ಅಂತ ಗಮನಿಸ್ಕೊಳ್ರಿ. ಇದಕ್ಕೆಲ್ಲದಕ್ಕೂ ತೆಳಗಡೆಗೆ ಶ್ರೀಮದಾಚಾರ್ಯರು ಭಾಷ್ಯವನ್ನ ಬರೀತಾರ. ಸಾಮಾನ್ಯವಾಗಿ ಮೊದಲು ಹೇಳಿರ್ತೀನಿ, ಸತ್ ಅಂತನ್ನುವುದು ಭಗವಂತನ ಹೆಸರು. ಸತ್ ಸನ್ನಾಮಕಂ. ದೇವರಿಗೆ ಸತ್ ಅಂತ ಕರೀತಾರಂತೆ. ಎಷ್ಟು ಚಂದ ಹೆಸರು. ಯಾಕೆ ದೇವರಿಗೆ ಸತ್ ಅಂತ ಕರಿಬೇಕು?
ಅಲ್ರಿ, ಸ ಬರೆದು ತ ಅರ್ಧ ಬರೆದು ಬಿಟ್ರೆ ಸತ್ ಅಂತ ಅರ್ಥ. ಇಷ್ಟಕ್ಕ ಏನರ್ಥ? ದೇವ್ರ ಹೆಸರು ಅಂತ ಅರ್ಥ ಹೇಳ್ಬಿಟ್ರಿ. ಹಂಗಾರೆ ಹೆಸರು ಆಗ್ಬೇಕಾದ್ರೆ ದೇವರಿಗೆ ಒಂದು ಅರ್ಥ ಇರ್ಬೇಕಲ್ಲ. ಏನ್ ಅರ್ಥ ಇರಬೇಕು ಅಂತ ಕೇಳಿದ್ರೆ ಸತ್ ಈಸ್ ಈಕ್ವಲ್ ಟು ಸರ್ವ ಉತ್ತಮ ಅಂತ ಅರ್ಥ. ಸತ್ ಈಸ್ ಈಕ್ವಲ್ ಟು ಸರ್ವ ಉತ್ತಮ, ಸರ್ವೋತ್ತಮ ಅಂತ ಅರ್ಥ. ಭಗವಂತನನ್ನು ಸರ್ವೋತ್ತಮ ಅಂತ ತಿಳಿಸುವುದಕ್ಕಾಗಿ ಸತ್ ಶಬ್ದ ಹೊರಟಿದೆ. ಹೆಂಗ್ ಬಂತು ಒಂದು ಪ್ರಶ್ನೆ ನೋಡ್ರಿ. ಒಂದು ಶಬ್ದ ತಾನೊಂದು ಅರ್ಥವನ್ನು ಹೇಳಬೇಕಾಗಿದ್ದರೆ ಸತ್ಯ ಎನ್ನುವ ಶಬ್ದಕ್ಕೆ ನೀವು ಸರ್ವೋತ್ತಮ ಅನ್ನುವ ಅರ್ಥವನ್ನು ಹೇಗೆ ತಂದ್ರಿ ಅಂತಂದ್ರೆ, ಈಗ ನಾನೊಂದು ಪ್ರಯೋಗ ಮಾಡ್ತೀನಿ. ಇವರು ಸಜ್ಜನರು ಅಂತ ಹೇಳಿದೆ. ಇವರು ಸಜ್ಜನರು ಅಂತ ಹೇಳಿದೆ. ಸಜ್ಜನರು ಅಂದ್ರೆ ಅರ್ಥ ಏನು ಅಂದ್ರೆ ಉತ್ತಮ ಜನರು ಅಂತ ಅರ್ಥ. ಇವರು ಸಜ್ಜನರು, ಇವರು ದುರ್ಜನರು. ಇವರು ದುರ್ಜನರು ಅಂದ್ರೆ ನೀಚರು ಅಂತ ಅರ್ಥ. ಅದಕ್ಕೆ ನೋಡು, ದುರ್ಯೋಧನ ದುರ್ಜನ ಅಂದ್ರೆ ನೀಚ, ಮಹಾನೀಚ. ಪಾಂಡವರು ಸಜ್ಜನರು ಅಂದ್ರೆ ಉತ್ತಮರು ಅಂತ ಅರ್ಥ. ಹಾಗಾದ್ರೆ ಸತ್ಶಬ್ದಕ್ಕೆ ಉತ್ತಮ ಅನ್ನುವಂಥ ಅರ್ಥ ಲೋಕದಲ್ಲಿ ಬಳಸಲಾಗುತ್ತದೆ. ಸಜ್ಜನ, ಸಜ್ಜನರ ಸಹವಾಸ ಮಾಡು ಅಂತ ಹೇಳಿದ್ವಿ ಅಂದ್ರೆ ಉತ್ತಮ ಜನರ ಸಹವಾಸ ಮಾಡು ಅಂತ ಅರ್ಥ. ಅದಕ್ಕೆ ಸತ್ಶಾಸ್ತ್ರಗಳನ್ನ ಓದು ಅಂತ ಹೇಳಿದ್ರೆ ಉತ್ತಮ ಶಾಸ್ತ್ರಗಳನ್ನ ಓದು ಅಂತ ಅರ್ಥ. ಹೌದೋ ಇಲ್ಲೋ? ಸತ್ಶಾಸ್ತ್ರ ಅಂದ್ರೆ ಉತ್ತಮ ಶಾಸ್ತ್ರಗಳು, ಸಜ್ಜನ ಅಂದ್ರೆ ಉತ್ತಮ ಜನ. ಇದು ಲೋಕದಲ್ಲಿ ಬಳಕೆಯಲ್ಲಿ ಉಂಟು. ಹಾಗಾದ್ರೆ ಸತ್ ಶಬ್ದಕ್ಕೆ ಏನ್ ಅರ್ಥ ಬಂತು? ಉತ್ತಮ ಅಂತ ಅರ್ಥ ಬಂತು. ಮಜಾ ನೋಡ್ರಿ, ಎಷ್ಟು ಚಂದದ ಅಂದ್ರೆ ಏನಾದ್ರೂ ವಿಶೇಷಣವನ್ನ ಕೊಟ್ರೆ ಅಷ್ಟರಲ್ಲಿ ಮಾತ್ರ ಉತ್ತಮ ಆಗ್ತದೆ. ಏನೂ ವಿಶೇಷಣವನ್ನ ಕೊಡದೆ ಹೋದ್ರೆ ಎಲ್ಲದಕ್ಕೂ ಉತ್ತಮ ಅಂತ ಆಗಿ ಕೂತ್ಕೊಂಡ್ಬಿಡ್ತದೆ ಶಬ್ದ. ಅದು ಎಷ್ಟು ವಿಚಿತ್ರ ಅಂತ ಕೇಳಿದರೆ, ಈಗ ಸೂತ್ರ ಅಂತ ಹೇಳಿದೆ ನಾನು ನಿಮಗೆ. ಸೂತ್ರ ಅಂತ ಹೇಳಿದಕೊಳ್ಳಿ ನಿಮ್ ತಲೆಯಲ್ಲಿ ಬಂದದ್ದೇನು? ಬ್ರಹ್ಮಸೂತ್ರ ಅಂತ ತಲೆಯಲ್ಲಿ ಬರ್ತದೆ. ಸಿಂಪಲ್. ನೋಡ್ರಿ, ಸೂತ್ರದಲ್ಲಿ ಹೇಳಿದ್ದಾರೆ ಅಂತ ನಾನು ಈ ವಿಷಯವನ್ನು ಪಾಠ ಹೇಳ್ತಿರುವಾಗ ಈ ವಿಷಯವನ್ನು ಸೂತ್ರದಲ್ಲಿ ಹೇಳಿದ್ದಾರೆ ನೀವು ಕೇಳುವುದೇ ಇಲ್ಲ. ಆಚಾರ್ಯ ವ್ಯಾಕರಣ ಸೂತ್ರವಾ, ಮೀಮಾಂಸಾ ಸೂತ್ರವಾ, ಗೌತಮ ಸೂತ್ರವಾ, ಮತ್ತೆ ದೇವಿ, ಯಾವುದು ಕೇಳುವುದಿಲ್ಲ. ನೀವು ಯಾಕೆ ಕೇಳೋದಿಲ್ಲ ಅಂದ್ರೆ ನಿರ್ವಿಶೇಷಣ, ಏನೂ ವಿಶೇಷಣವನ್ನ ಕೊಡದೇ ಇರುವಂತಹ ಸೂತ್ರ ಅಂದ್ರೆ ಬ್ರಹ್ಮಸೂತ್ರ ಅಂತ ಕನ್ಫರ್ಮ್. ಹಂಗ ಉತ್ತಮ ಅಂತ ಅನ್ನೋದಕ್ಕೆ ನೀವೇನೂ ಕೊಡದೇ ಇದ್ದರೆ ಸರ್ವೋತ್ತಮ ಅಂತ ಅರ್ಥ. ಅದಕ್ಕೆ ಈಗ ಏನೂ ಯಾವುದು ಎಷ್ಟು ಉತ್ತಮ ಅಂತ ನೀವು ಹೇಳಿಲ್ಲ ಅಂದ್ರೆ ಎಲ್ಲಾ ಉತ್ತಮ ತಗೊಳ್ಳಿ ಬರ್ತದೆ. ಅದಕ್ಕೆ ಸತ್ ಶಬ್ದಕ್ಕೆ ಉತ್ತಮ ಅಂತ ಅರ್ಥ ಇದ್ದಾಗ ಹಿಂದ ತಾನಾಗಿಯೇ ಹುಡ್ಕೊಂಡು ಬರ್ತದೆ, ಸರ್ವೋತ್ತಮ ಅನ್ನೋದನ್ನ ಹುಡ್ಕೊಂಡು ಬರ್ತದೆ. ಸೊ ಭಗವಂತನನ್ನು ಸತ್ ಅಂತ ಕರೆದಿರುವಂತಹ ವೇದವು ಪ್ರಳಯ ಕಾಲದಲ್ಲಿ ಸರ್ವೋತ್ತಮನಾದ ನಾರಾಯಣನ ಇದ್ದನು ಅಂತ ನಮಗೆ ಪರಿಚಯ ಮಾಡಿಸ್ತಾ ಇದೆ. ಸದೇವ ಸೌಮ್ಯ ಇದಮಗ್ರ ಆಸೀತ್. ಹೆಂಗಿದ್ದವ? ಏಕಮೇವ ಅದ್ವಿತೀಯಂ. ಅವ ಏಕಮೇವ ಇದ್ದ. ಏಕಂ ಏವ, ಭಾರಿ ಗದ್ಲರಿ. ಅದ್ವಿತೀಯಂ, ಅವ ಅದ್ವಿತೀಯನಾಗಿದ್ದ. ಇದರದ ವಿವರಣೆಯನ್ನು ಕೆಳಗೆ ಶ್ರೀಮದಾಚಾರ್ಯ ಕೊಡ್ತಾರ. ಅಲ್ಲಿ ತನಕ ಕಾಯ್ಬೇಕಲ್ರಿ. ಹಂಚಿನ ಮ್ಯಾಲೆ ಬಕ್ರಿ ಬಡದು ಹಾಕಿ ಬಿಟ್ಟಾರ ಆಲೂರಾಚಾರ. ಬೇಯೋ ತನಕ ಕಾಯ್ಲಿಲ್ಲ ಅಂದ್ರ ಹಸಿ ಬಕ್ರಿ ಎಲೆಯಾಗಿ ಬೀಳ್ತಾವ, ಬಿದ್ರ ತಿನ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಮುಂದೆ ಇಷ್ಟು ಹೇಳಿ ನೋಡ್ರಿ. ಈಗ ವೇದ ಪ್ರಾಯ ಈ ಮೊದಲಿಗೆ ಬಂದದ ಇಲ್ಲೋ ನನ್ನ ಲಕ್ಷ್ಯ ಇಲ್ಲ. ಇದು ಮೊದಲೇ ಸರ್ತಿ, ನನ್ನ ದೃಷ್ಟಿಯೊಳಗೆ ಮೊದಲೇ ಸರ್ತಿ ಏನ್ ಬರ್ತದ ಅಂತಂದ್ರೆ, ತಾನು ತನ್ನ ಅಭಿಪ್ರಾಯವನ್ನ ಹೇಳಿ, ಅಂದ್ರೆ ಅಪೌರುಷೇಯವಾಗಿರುವಂತಹ ವೇದ ತತ್ವವನ್ನೇ ತಿಳಿಸಬೇಕು ನಿರ್ವಂಚನೆಯಿಂದ ಪ್ರಾಮಾಣಿಕವಾಗಿ ತಾನು ತಿಳಿಸಿಬಿಡ್ತು. ಪ್ರಳಯ ಕಾಲದಲ್ಲಿ ಸರ್ವೋತ್ತಮನಾಗಿರುವಂತಹ ನಾರಾಯಣ ಒಬ್ಬನೇ ಇದ್ದದ್ದು, ಇನ್ಯಾರು ಇದ್ದಿದ್ದಿಲ್ಲ ಅಂತ ತತ್ವವನ್ನು ತಿಳಿಸಿದ ಮೇಲೆ ಶೂನ್ಯವಾದಿಗಳು ಅಂದ್ರೆ ಪ್ರಳಯ ಕಾಲದಲ್ಲೂ ಶೂನ್ಯವೇ ಇತ್ತು, ಸೃಷ್ಟಿ ಕಾಲದಲ್ಲೂ ಶೂನ್ಯವೇ ಬಂತು, ಹೀಗೆ ಎಲ್ಲ ಕಾಲದಲ್ಲೂ ಶೂನ್ಯವೇ ಇದೆ ಎನ್ನುವಂತಹ ಯಾರವರು ಬೌದ್ಧರ ಮತವನ್ನ ಅನುವಾದ ಮಾಡಿ ಖಂಡನೆ ಮಾಡ್ತಾ ಇದೆ. ಇದೊಂದು ಸ್ಟೈಲ್ ಹೊಸದು ವೇದದ್ದು. ವೇದ ಏನ್ ಮಾಡ್ಲಿಕ್ಕತ್ತದ ಈಗ ಅಂದ್ರೆ ಒಬ್ಬರ ಪೂರ್ವ ಪಕ್ಷವನ್ನ ಅನುವಾದ ಮಾಡ್ತದೆ, ಮುಂದೆ ಖಂಡನೆಯನ್ನ ಮಾಡ್ತದೆ. ಅಂದ್ರೆ ಈಗ 3 ವಾಕ್ಯಗಳು. ಫಸ್ಟ್ ವಾಕ್ಯ ತನ್ನ ಅಭಿಪ್ರಾಯ ಹೇಳ್ಬಿಡ್ತದೆ, ಸೆಕೆಂಡ್ ವಾಕ್ಯ ಅನುವಾದ ಮಾಡ್ತದ, 3ನೇ ವಾಕ್ಯ ಖಂಡನೆ ಮಾಡ್ತದೆ. ಈಗ ಹಿಂಗಿಟ್ಕೊಳ್ರಿ, ಯಾರೋ ಒಬ್ರು ದ್ವೈತವಾದಿಗಳಿದ್ದಾರೆ ಅಂತ ಇಟ್ಕೊಳ್ರಿ. ಅವರೇನ್ ಮಾಡ್ತಾರೆ, ತಾವು ವಾದ ಮಾಡೋ ಕಾಲಕ್ಕೆ ಮೊದಲು ತಮ್ಮ ಸಿದ್ಧಾಂತವನ್ನ ಅನುವಾದ ಮಾಡಿಬಿಡ್ತಾರೆ. ಅದಾದ ಮೇಲೆ ಇದಕ್ಕೆ ವಿರುದ್ಧವಾಗಿರುವಂತಹ ಅದ್ವೈತವೋ ವಿಶಿಷ್ಟಾದ್ವೈತ ದರ್ಶನದ ವಾಕ್ಯಗಳನ್ನ ಉದಾಹರಿಸ್ತಾರೆ. ಅದಾದ ಮೇಲೆ ಅದರ ನಿರಾಕರಣೆಯನ್ನು ಮಾಡ್ತಾರೆ. ಹಾಗೆ ವೇದ ಏನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಮೊದಲು ಹೇಳಿತು, ಹೇ ಸೌಮ್ಯ, ಎಲೆ
ಶ್ವೇತಕೇತುವೆ ಇದಮಗ್ರೆ, ಈ ಜಗತ್ತು ಹುಟ್ಟುವಕ್ಕಿಂತ ಮೊದಲು ಸದೇವ ಆಸೀತ್, ಅದ್ವಿತೀಯಂ ಏಕಮೇವ ಅದ್ವಿತೀಯಂ ಸದಾಸೀತ್, ಏಕಮೇವ ಒಬ್ಬನೇ ಒಬ್ಬನಾಗಿರುವಂತಹ, ಒಬ್ಬನೇ ಒಬ್ಬನು ಅಂತ ಅರ್ಥ ಅಲ್ಲ, ಸುಮ್ಮನೆ ತಿಳಿಸ್ಲಿಕ್ಕೆ, ಒಬ್ಬನೇ ಒಬ್ಬನಾಗಿರುವ ಅದ್ವಿತೀಯನಾಗಿರುವಂತಹ ಯಾರವನು ಮತ್ತೆ ಸನ್ನಾಮಕನಾದ ಸರ್ವೋತ್ತಮನಾದ ಭಗವಂತನಿದ್ದ. ತದ್ಧ ಏಕೆ, ಈ ವಿಷಯದಲ್ಲಿ, ತತ್ತ ಈ ಸೃಷ್ಟಿ ವಿಷಯದಲ್ಲಿ, ಏಕೆ ಶೂನ್ಯವಾದಿಗಳು ಆಹುಹು ಹೇಳ್ತಾರೆ ಅಸದೇವ ಇದಮಗ್ರ ಆಸೀತ್, ಶೂನ್ಯ ಮಾತ್ರ ಇತ್ತು, ಏಕಮೇವ ಅದ್ವಿತೀಯಂ ತಸ್ಮಾದಸತಃ ಸಜ್ಜಾಯತ, ಅಂತಹ ಅದ್ವಿತೀಯವಾದ ಏಕಮೇವ ಇರುವಂತಹ ಶೂನ್ಯದಿಂದಲೇನೆ ಸತ್ ಹುಟ್ಟಿತು ಎಂದು ಹೇಳುತ್ತಾರೆ. ಯಾರ ಮತ ಇದು? ಬೌದ್ಧ ಮತ. ಶೂನ್ಯವೇ ಇದ್ದದ್ದು, ಸೃಷ್ಟಿಗಿಂತ ಮೊದಲು ಶೂನ್ಯ ಇತ್ತು, ಶೂನ್ಯದಿಂದಲೇ ಎಲ್ಲವೂ ಹುಟ್ಟಿಕೊಂಡಿತು. ಆ ಶೂನ್ಯ ಹೆಂಗಿತ್ತು ಅಂತ ಕೇಳಿದ್ರೆ ಏಕಮೇವ ಅದ್ವಿತೀಯವಾದ ಶೂನ್ಯ ಅಂತ. ಏನಾಶ್ಚರ್ಯ, ಏಕಮೇವ ಅದ್ವಿತೀಯ ಶೂನ್ಯ ಅಂದ್ರೆ ಒಂದೇ ಇತ್ತು ಅಂದ್ರೆ ಇನ್ನೊಂದು ಇದ್ದಿದ್ದಿಲ್ಲ ಅಂತ, ಮತ್ತೆ ಅದ್ವಿತೀಯ ಅಂದ್ರೆ ಮತ್ತೆ ಇನ್ನೊಂದು ಇದ್ದಿಲ್ಲ ಅಂದ್ರೆ ಅರ್ಥ ಎರಡಾಗ್ತದಲ್ಲ ಅಂದ್ರೆ ಅದಕ್ಕೆ ಅರ್ಥವನ್ನು ನೋಡಂತೆ. ಏಕಮೇವ ಅನ್ನೋ ಶಬ್ದಕ್ಕೆ ಭೇದ ಶೂನ್ಯವಾದದ್ದು, ಅದ್ವಿತೀಯ ಅಂದ್ರೆ ದ್ವಿತೀಯ ವಸ್ತು ರಹಿತವಾದದ್ದು ಅಂತ ಅರ್ಥ ಆಯ್ತಾ. ಅದ್ವಿತೀಯ ಅನ್ನೋ ಶಬ್ದಕ್ಕೆ ಎರಡನೇ ವಸ್ತು ಇದ್ದಿದ್ದಿಲ್ಲ, ಇದು ಸ್ವಯಂ ಶೂನ್ಯದಲ್ಲಿ ಯಾವುದೇ ತರಹದ ಭೇದ ಇದ್ದಿದ್ದಿಲ್ಲ, ಅಂತಹ ಶೂನ್ಯ ಇತ್ತು, ಆ ಶೂನ್ಯದಿಂದಲೇ ಈ ಜಗತ್ತು ಹುಟ್ಟಿದೆ ಅಂತ ಅರ್ಥ ಮಾಡ್ತಾರೆ. ಇಷ್ಟು ಅನುವಾದ ಮಾಡಿದ್ರು. ಎರಡನೇ ಮಂತ್ರ, ಕುತಸ್ತು ಖಲ ಸೌಮ್ಯ ಏವಂ ಸ್ಯಾದಿತಿ. ಅಪ್ಪ ಏನಂತಾನೆ, ಅಲ್ಲೋ ನೋಡು ಶ್ವೇತಕೇತು, ಕುತಸ್ತು ಖಲು ಏವಂ, ಎಲ್ಲರ ಹಿಂಗ್ ಕಂಡದ ಜಗತ್ನೊಳಗ ಶೂನ್ಯದಿಂದ ಯಾವ್ದಾದ್ರೂ ಹುಟ್ಟಿದ ಕಾಣಿಸ್ತದ ಹೇಳೋಣಂತ? ಶೂನ್ಯದಿಂದ ಯಾವ್ದಾದ್ರೂ ಹುಟ್ಟಿದ ಕಾಣಿಸ್ತದ ಹೇಳೋಣಂತ? ಚಾನ್ಸೇ ಇಲ್ಲ. ಶೂನ್ಯ ಅಂದ್ರೆ ಏನೂ ಇಲ್ಲದ್ದು ಅಂತ ಅರ್ಥ. ಏನೂ ಇಲ್ಲದ್ದು ಎನ್ನುವುದರಿಂದ ಇದ್ದದ್ದು ಹುಟ್ಟುವುದು ಹೇಗೆ? ಅದು ಭ್ರಾಂತಿ ಆಗ್ತದ, ಅದು ಹುಟ್ಟುವುದು ಅಂತ ಅನ್ನೋದಿಲ್ಲ, ಅದನ್ನ ಸುಳ್ಳಾಗ್ತದ, ಸುಳ್ಳಲ್ಲ, ಮತ್ತು ವಸ್ತು ಸತ್ಯ ಆಗಬೇಕಲ್ಲ. ಹಾಗಿದ್ರೆ ಅದಕ್ಕಂತಾರ ಕುತಸ್ತು ಖಲು ಸೌಮ್ಯ ಏವಂ ಸ್ಯಾದಿತಿ ಹೋವಾಚ ಕಥಂ ಅಸತಃ ಸಜ್ಜಾಯತ ಇತಿ. ಅದರಿಂದ ನೋಡು, ಅಸತ್ಯದಿಂದ ಸತ್ತು ಹುಟ್ಲಿಕ್ಕೆ ಬರೋದಿಲ್ಲ, ತಪ್ಪದು, ಎಲ್ಲೂ ಕಂಡಿಲ್ಲ ಅಂತ ಹೇಳಿ ನಿಂದಿಸಿ, ಸತ್ತು ಏವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ, ಆ ಸನ್ನಾಮಕನಾಗಿರುವಂತಹ ಪರಮಾತ್ಮ ಒಬ್ಬನೇ ಇದ್ದ, ಏಕಮೇವ ಅದ್ವಿತೀಯನಾಗಿದ್ದ. ಇಷ್ಟು ಉತ್ತರ ಆಯ್ತು. ಅಂದ್ರೆ ವೇದದಲ್ಲಿ ಮೊದಲನೇ ಬಾರಿಗೆ ನಮಗೇನ್ ಕೇಳಲಿಕ್ಕೆ ಸಿಗ್ಲಿಕ್ಕತ್ತದ ಅಂತಂದ್ರೆ, ಬೌದ್ಧರ ಮತವನ್ನು ಅನುವಾದ ಮಾಡಿ, ವೇದವು ಬೌದ್ಧ ಮತವನ್ನ ಅನುವಾದ ಮಾಡಿತು, ಖಂಡನೆ ಮಾಡಿತು ಅಂತ ಅನ್ನುವುದು ಹೇಗೆ ಕೂಡಬೇಕು? ಸಹಜವಾಗಿ ನಮಗೆ ಬರುವಂತಹ ಪ್ರಶ್ನೆ, ವೇದ ಆದಿಕಾಲದಲ್ಲಿ ಇದ್ದದ್ದು, ಬೌದ್ಧ ಮತ ಅನಂತರದಲ್ಲಿ ಬಂದದ್ದು ಅಂತ. ಇದು ನಮಗೆ ಸಾಮಾನ್ಯವಾದ ಗ್ರಹಿಕೆ, ಇದು ಸಾಮಾನ್ಯವಾದ ಗ್ರಹಿಕೆ. ಆದರೆ ತಿಳಿಯಬೇಕಾದ ಅಂಶ ಏನು ಅಂದ್ರೆ, ಎಲ್ಲಾ ಸಿದ್ಧಾಂತಗಳು ಎಲ್ಲಾ ಕಾಲದಲ್ಲೂ ಇರುವಂತಹದ್ದಾಗಿದೆ. ಆಯಾ ಕಾಲದಲ್ಲಿ ಆಯಾ ಮತಗಳಲ್ಲಿ ಹುಟ್ಟಿಕೊಂಡು ಬಂದಿರುವಂತಹ ಕೆಲವು ವ್ಯಕ್ತಿಗಳು ತಮ್ಮ ತಪಸ್ಸಿನ ಪ್ರಭಾವ, ತಮ್ಮ ವಾಗ್ಝರಿ, ತಮ್ಮ ವಾಗದ ಮಾತಿನ ವೈಭವದಿಂದಾಗಿ ಆ ಸಿದ್ಧಾಂತವನ್ನು ಪುನರುತ್ಥಾನಗೊಳಿಸ್ತಾರೆ ಹೊರತಾಗಿ ಹಾಗೇನಿಲ್ಲ. ವ್ಯಾಸರು ಸೂತ್ರಗಳಲ್ಲಿ ಮತ್ತೆ ಬೌದ್ಧರ, ಜೈನರ, ಬೇರೆ ಬೇರೆ ಸಾಂಖ್ಯರ ಎಲ್ಲರ ಅನೇಕ ಮತಗಳನ್ನು ಖಂಡನೆ ಮಾಡ್ತಾರೆ. ಹಾಗೆ ನೋಡಿದರೆ ವ್ಯಾಸರು ದ್ವಾಪರ ಯುಗದಲ್ಲಿ ಇದ್ದವರು, ಬೌದ್ಧ ಮುಂದೆ ಬಂದವನು, ಮತ್ತೆ ಖಂಡನೆ ಹೇಗೆ ಮಾಡಿದ್ರು ಅಂತ ಕೇಳಿ ಬರುವುದಿಲ್ಲ, ಯಾಕಂದ್ರೆ ಸರ್ವಕಾಲದಲ್ಲೂ ಎಲ್ಲ ಇದೆ ಎಂಬುದು ಇದರಿಂದ ತಿಳಿದು ಬರ್ತದೆ. ಸರಿ, ಮುಂದೆ. ಆಯ್ತಾ. ಈಗ ಏಕಮೇವ ಅದ್ವಿತೀಯಂ ಅಂತದ ಆ ಶಬ್ದಕ್ಕೆ ಶ್ರೀಮದಾಚಾರ್ಯ ವಿವರಣೆ ಕೊಡ್ಲಿಕ್ಕೆ ಹೊರಟಿದ್ದಾರೆ, ಅದನ್ನಷ್ಟು ಕೊಡ್ತೀನಿ. ಏಕಮೇವ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಸ್ವಗತ ಭೇದ ವರ್ಜಿತಂ. ಭಾಷ್ಯ ಇದು ನೋಡ್ರಿ. ಏಕಮೇವ ಅನ್ನೋ ಶಬ್ದಕ್ಕೆ ಸ್ವಗತ ಭೇದ ವರ್ಜಿತಂ, ಅದ್ವಿತೀಯಂ ಅನ್ನೋ ಶಬ್ದಕ್ಕೆ ಸಮಾನ ವರ್ಜಿತಂ ಅಂತ ಅರ್ಥ. ಶ್ರೀಮದಾಚಾರ್ಯ ಏನರ್ಥ ಬರೆದ್ರು? ಏಕಮೇವ ಅಂತನ್ನೋ ಶಬ್ದಕ್ಕೆ ಸ್ವಗತ ಭೇದ ವರ್ಜಿತ, ತನ್ನಲ್ಲಿ ಯಾವುದೇ ಭೇದಗಳನ್ನು ಇಟ್ಟುಕೊಳ್ಳದೆ ಇರುವಂತಹ ಒಂದು ವಸ್ತುವಿಗೆ ಏಕ ಅಂತ ಕರೆದಿದ್ದಾರೆ. ಏನು? ತನ್ನಲ್ಲಿ. ಈ ಉದಾಹರಣೆಗೆ ನಮ್ಮಲ್ಲಿ ಭೇದ ಉಂಟೇ ಉಂಟು, ಸಹಜವಾಗಿ ಯಾವುದಾದ್ರೂ ಒಂದು ಅಂಗವೋ ಗುಣವೋ ಇವುಗಳಿಂದ ಭೇದ ಇದ್ದೇ ಇದೆ, ನಾವು ಭಿನ್ನರಿದ್ದೇ ಇದ್ದೀವಿ. ಆದರೆ ಭಗವಂತನು ತನ್ನಲ್ಲಿ ಸ್ವಗತ, ಸ್ವ ಅಂದ್ರೆ ತನ್ನಲ್ಲಿ, ಗತ ಇರುವ, ತನ್ನಲ್ಲಿ ಇರುವಂತಹ ಭೇದ ವರ್ಜಿತ ಅಂದ್ರೆ ತನ್ನಲ್ಲಿ ಯಾವುದೇ ತರಹದ ಭೇದವೂ ಇರ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ.
ಸ್ವಗತ ಭೇದ ವರ್ಜಿತ, ಅದಕ್ಕೆ ಏಕ ಅಂತ. ಮತ್ತೆ ಏವ ಅಂದಿಲ್ಲ, ಏಕ ಅಂದ್ರೆ ಸಾಕಾಗಿತ್ತು. ಏವ ಅಂದ್ರೆ ಏನು ಅಂದ್ರೆ ಭೇದ ಇಲ್ಲ ಅಂತಿರಬಹುದು, ಭೇದ ಹಾಗೂ ಅಭೇದಗಳಿದ್ರೆ ಎರಡು ಕೂಡ್ಕೊಂಡಿದ್ರೆ ಭೇದಾಭೇದ ಅಂಬೋದಿದ್ರೆ ಏಕಮೇವ, ಭೇದವೂ ಇಲ್ಲ ಭೇದಾಭೇದವೂ ಇಲ್ಲ, ಮತ್ತೇನಿದೆ ಅಭೇದವೇ ಇದೆ, ಇದಕ್ಕೆ ಏಕಮೇವ ಅಂತ ತಿಳಿಸಿದ್ದಾರೆ. ಎಲ್ಲರೂ ನನ್ನ ಜೊತೆ ಹೇಳಬೇಕಾಗ್ತದೆ ಬಾಯಿಂದ, ಅಂದ್ರೆ ಅರ್ಥ ಆಗ್ತಿಲ್ಲ, ಅರ್ಥ ಆಗುದಿಲ್ಲ. ಭಗವಂತನಲ್ಲಿ ಏನಿಲ್ಲ, ತನ್ನ ತಡ್ರಿ ರಾಯರ ವಾಕ್ಯನೇ ಓದಿಬಿಡೋಣ ಅಂತ, ಸುಮ್ಮ ಮತ್ತೆ ಆ ಗದ್ದಲು ಹಾಕ್ಬೇಕು ನೀವು. ಹಾ, ಭಗವಂತನಲ್ಲಿ ಗುಣಗಳು ಹಾಗೂ ಕರ್ಮಗಳು, ದೇಹ ಇವುಗಳಿಂದ ಭೇದವು ಹಾಗೂ ಭೇದಾಭೇದವು ಇಲ್ಲವೇ ಇಲ್ಲ, ಕೇವಲ ಅಭೇದವು ಇದೆ. ದೇವರಲ್ಲಿ ಭೇದವಾಗಲಿ ಭೇದಾಭೇದವಾಗಲಿ ಎರಡೂ ಇಲ್ಲ, ಮತ್ತೇನಿದೆ ಅಂದ್ರೆ ಅಭೇದ ಇದೆ. ಇದನ್ನೇ ತಿಳಿಸಲಿಕ್ಕೆ ವೇದ ಏನ್ ಮಾಡಿತು, ಏಕಮೇವ ಅದ್ವಿತೀಯಂ ಅಂತ ಹೇಳ್ತಾರೆ. ಏಕಮೇವ ಅಂತ ಏವಕಾರವನ್ನು ಹಾಕಿತು. ಇನ್ನು ಅದ್ವಿತೀಯಂ ಅಂದ್ರೆ ಅರ್ಥ ಏನು ಅಂದ್ರೆ ಸಮಾನ ವರ್ಜಿತಂ ಅಂತ ಅರ್ಥ. ಏನಪ್ಪಾ ಅದ್ವಿತೀಯಂ ಅನ್ನೋ ಶಬ್ದಕ್ಕೆ ಸಮಾನ ವರ್ಜಿತ, ದ್ವಿತೀಯ ವಸ್ತುರಹಿತ ಅಂತ ಅರ್ಥ ಅಲ್ಲ, ಅದಕ್ಕೆ ಎರಡನೇದ್ದಿಲ್ಲ ಅಂತ ಅರ್ಥ ಮಾಡಬಾರ್ದು, ಇವನಂಥದ್ದು ಇನ್ನೊಂದಿಲ್ಲ ಅಂತ ಅರ್ಥ ಮಾಡ್ಬೇಕು. ಅದ್ವಿತೀಯ ಅನ್ನೋ ಶಬ್ದಕ್ಕೆ ದ್ವಿತೀಯ ಅಂದ್ರೆ ಎರಡನೇದ್ದು, ಅದ್ವಿತೀಯ ಅಂದ್ರೆ ಎರಡನೇದ್ದಿಲ್ಲ. ಎರಡನೇದ್ದಿಲ್ಲ ಅಂದ್ರೆ ಮತ್ತೆ ಯಥಾ ಪ್ರಕಾರ ಒಬ್ಬನೇ ಆಗ್ಬಿಡ್ತಾನ, ಹಂಗಲ್ಲ ನಮ್ಗೆ ಬೇಕಾಗಿದ್ದೀಗ ಇವನಂಥದ್ದು ಇನ್ನೊಂದಿಲ್ಲ, ಇವನಂಥದ್ದು ಇನ್ನೊಂದಿಲ್ಲ. ಆಕಳ ಕಳ್ಕೊಂಡಿದ್ದಂತವ ಯಾರೋ, ಆಕಳ ಕಳ್ಕೊಂಡಿದ್ದಾಗ ಇದ್ರ ಜೋಡಿ ಹುಡುಕ್ರಿಪ್ಪ ಅಂತ ಹೇಳಿರಂತ. ಇದ್ರ ಜೋಡಿ ಹುಡುಕ್ರಿ ಅಂತಂದ್ರೆ ಏನ್ ಮಾಡ್ಬೇಕು, ಆಕಳ ಜೋಡಿ ಹುಡುಕ್ಬೇಕು ಅಂದ್ರೆ ಇದರಂತೆ ಇರುವ ಇನ್ನೊಂದು ಆಕಳನ್ನ ಹುಡುಕ್ಬೇಕು ಹೊರತಾಗಿ ಒಟ್ಟು ಇನ್ನೊಂದು ಯಾವುದೋ ನಾಲ್ಕು ಕಾಲಿನ ಪ್ರಾಣಿ ತಂದು ಕೂಡಿಸ್ಲಿಕ್ಕೆ ಬರುದಿಲ್ಲ. ಹಂಗ ಬರ್ತೆ ಹೇಳೋಣಂತ, ಸಂಸ್ಕೃತದೊಳಗೆ ಹೇಳೋಣಂತ, ಅಸ್ಯ ಗೋಹೋ ದ್ವಿತೀಯೋ ಅನ್ವೇಷ್ಟವ್ಯ ಅಂತದ. ಈ ಆಕಳಿನ ಎರಡನೇದ್ದನ್ನು ಹುಡುಕ್ರಿ, ಈ ಆಕಳಿನ ಎರಡನೇದ್ದು ಹುಡುಕ್ರಿ ಅಂದ್ರೆ ಏನ್ ಅರ್ಥ ಅದಕ್ಕೆ? ಅಸ್ಯ ಗೋಹೋ ದ್ವಿತೀಯೋ ಅನ್ವೇಷ್ಟವ್ಯ, ಈ ಆಕಳಿನ ಎರಡನೇದ್ದು ಹುಡುಕ್ರಿ ಅಂದ್ರೆ ಇದರಂತಿರುವಂತಹದ್ದು ಇನ್ನೊಂದು ಹುಡುಕ್ರಿ ಅಂತ ಅರ್ಥವೇ ಹೊರತಾಗಿ ಎಮ್ಮಿ ಕತ್ತಿ ಕುದುರೆ ಹುಡುಕ್ರಿ ಅಂತ ಅರ್ಥ ಮಾಡೋದಿಲ್ಲ. ಹೆಂಗೋ ಹಂಗ ಅದ್ವಿತೀಯ ಅಂದ್ರೆ ಎರಡನೇದ್ದಿಲ್ಲ ಅಂತಂದ್ರ ಇವನಂತಹದ್ದು ಇನ್ನೊಂದಿಲ್ಲ ಅಂತ ಅರ್ಥ ಹೊರತಾಗಿ ಒಟ್ಟಾರೆ ಎರಡನೇದ್ದಿಲ್ಲ ಅಂತ ಅರ್ಥ ಮಾಡಬಾರದು. ಅದಕ್ಕೆ ಶ್ರೀಮದಾಚಾರ್ಯರು ಸಮಾನ ವರ್ಜಿತಂ ಅಂತ ತಿಳಿಸಿದ್ದಾರೆ. ಶ್ರೀಮದಾಚಾರ್ಯರು ಏಕಮೇವ ಅದ್ವಿತೀಯಂ ಅನ್ನೋ ಶಬ್ದಕ್ಕೆ ತಮ್ಮ ಪದಗಳಲ್ಲಿ ಸ್ವಗತ ಭೇದ ವರ್ಜಿತಂ ಸಮಾನ ವರ್ಜಿತಂಚ ಅಂತ ವಿವರಣೆ ಕೊಟ್ಟ ಮೇಲೆ ಪ್ರಮಾಣ ಉದಾಹರಣೆ ಮಾಡ್ತಾ ಇದ್ದಾರೆ. ಈಗ ಪ್ರವೃತ್ತ ಎಂಬ ಗ್ರಂಥವನ್ನು ಉದಾಹರಣೆ ಮಾಡ್ತಾರೆ. ಏನಂತಾರೆ, ಏಕಮೈವಾದ್ವಿತೀಯಂ ತತ್ ಸಮಾಭ್ಯಧಿಕ ವರ್ಜನಾತ್ ಸ್ವಗತಾನಾಂಚ ಭೇದಾನಾಂ ಅಭಾವಾತ್ ಬ್ರಹ್ಮ ಶಾಶ್ವತಂ ಇತಿ ಪ್ರವೃತ್ತೇ. ಏಕಮೇವ ಅದ್ವಿತೀಯಂ ತತ್, ಆ ಬ್ರಹ್ಮ ಎಂಬ ವಸ್ತು ಇದೆಯಲ್ಲ ಅದು ಏಕಮೇವ ಅದ್ವಿತೀಯವಾಗಿದೆ. ಯಾಕ? ಸಮ ಅಭ್ಯಧಿಕ ವರ್ಜನಾಥ. ಸಮ ಅಭ್ಯಧಿಕ ವರ್ಜನಾಥ್ ಅಂದ್ರೆ ತನಗೆ ಸಮಾನವಾದ ವಸ್ತುವಾಗಲಿ ತನಗಿಂತ ಉತ್ತಮವಾದ ವಸ್ತುವಾಗಲಿ ಇಲ್ಲದೇ ಇದ್ದದ್ದಕ್ಕಾಗಿ ಅದು ಅದ್ವಿತೀಯವೆನಿಸಿಕೊಂಡಿದೆ. ಸ್ವಗತಾನಂಚ ಭೇದಾನಾಂ ಅಭಾವಾತ್, ತನ್ನಲ್ಲಿ ವೈಯಕ್ತಿಕವಾದ ಯಾವ ಭೇದಗಳೂ ಇಲ್ಲದೆ ಇದ್ದದ್ದರಿಂದಾಗಿ ಏನ್ ಕರೆಸಿಕೊಂಡದ? ಏಕಮೇವ ಅಂತ ಕರೆಸಿಕೊಂಡಿದೆ. ಅಭಾವಾತ್ ಬ್ರಹ್ಮ ಶಾಶ್ವತಂ ಇತಿ ಪ್ರವೃತ್ತೆ. ಇನ್ನ ಸಾಮ ಸಂಹಿತ ತಗೊಳ್ರಿ, ಸಾಮ ಸಂಹಿತ ಏನಂತ ನೋಡ್ರಿ. ಭೇದಾಭೇದ ನಿವೃತ್ತ್ಯರ್ಥಂ ಏವ ಶಬ್ದೋವಧಾರಕಃ ಮಹೇಶಾಚಾರ್ಯ ಪ್ರಮಾಣಂ ಪಶ್ಯತು. ಭೇದಾಭೇದ ನಿವೃತ್ತ್ಯರ್ಥಂ, ಭೇದ ಹಾಗೂ ಅಭೇದಗಳ ನಿವಾರಣೆಗಾಗಿ ಏವ ಅನ್ನುವಂತಹ ಶಬ್ದವನ್ನ ಅವಧಾರಣ ಮಾಡಲಾಗಿದೆ. ಏಕಮೇವ ಅನ್ನುವಲ್ಲಿನ ಏವಕಾರಕ್ಕೆ ಭೇದಾಭೇದ ನಿವಾರಕತ್ವಂ, ಮತ್ತೆ ಏಕ ಶಬ್ದಕ್ಕೆ ಭೇದ ನಿವಾರಕತ್ವಂ. ತರ್ಹಿ ಅಂತತೋಗತ್ವ ಕಿಂ ಕಹ ಅರ್ಥಃ ಕಿಂ ತಾತ್ಪರ್ಯಂ ಅಭೇದಃ ಇದು ತಾತ್ಪರ್ಯಂ. ಸಮಾಧಿಕ ನಿವೃತ್ತ್ಯರ್ಥಂ ಅದ್ವಿತೀಯ ಪದಂ ತಥಾ, ಸಮ ಹಾಗೂ ಅಧಿಕದ ನಿವೃತ್ತಿಗಾಗಿ ಅದ್ವಿತೀಯ ಎಂಬುವಂತಹ ಪದವನ್ನು ಇಟ್ಟಿದ್ದಾರೆ. ಭೇದಾಭೇದೇಪ್ಯೇಕ ಶಬ್ದೋ ಯತೋ ವಯವಿನಿಸ್ಥಿತಃ ಏಕಮೇವೇತ್ಯತಃ ಪ್ರಾಹ ನಾರಾಯಣಮಿಯಂ ಶ್ರುತಿ. ಏನು ಸ್ವಾರಸ್ಯದ ಅಂತಂದ್ರೆ, ಅಲ್ರಿ ನೀವು ಭಾರಿ ಆಶ್ಚರ್ಯಪ್ಪ. ಏನ್ ಭಾರಿ ಆಶ್ಚರ್ಯ? ಭೇದ ಇಲ್ಲ ಅಂತ ಹೇಳಿಬಿಟ್ರೆ ಸಾಕಾಗಿತ್ತು, ಭೇದಾಭೇದವೂ ಇಲ್ಲ ಅಂತನ್ನುವುದಕ್ಕೆ ಏವ ಪದವನ್ನ ಯಾಕೆ ಇಟ್ಕೊಂಡದ್ದು ಅಂತಂದ್ರೆ ಅದಕ್ಕೆ ಉತ್ತರ ಹೇಳ್ತಾರ. ಕೆಲವು ಕಡೆಗೆ ಏನಾಗ್ತದ ಅಂದ್ರ ಭೇದಾಭೇದ ಇರುವಂತಹ ವಸ್ತುವಿನಲ್ಲೂ ಏಕ ಅಂತ ಪ್ರಯೋಗ ಉಂಟು. ಒಂದು ವಸ್ತು ಅದಂತ ಇಟ್ಕೋಣಂತ, ಆ ವಸ್ತುವಲ್ಲಿ ಅದು ಭೇದ ಹಾಗೂ ಅಭೇದ ಉಳ್ಳದ್ದು.
ಆದರೂ ಅದನ್ನ ಒಂದು ಅಂತೆ ಕರೆದದ್ದುಂಟು. ಒಂದು ವೇಳೆ ಪರಮಾತ್ಮನನ್ನ ಏಕ ಅಂತ ಕರೆದು ಬಿಟ್ರೆ ಅವನಲ್ಲಿ ಭೇದಾಭೇದ ಇದೆ ಏನೋ ಅಂತ ಬುದ್ಧಿ ಬಂದು ಭೇದ ಇಲ್ಲ ಅಂತ ಆಗ್ಬಹುದು, ಆದರೆ ಭೇದಾಭೇದ ಇದೆ ಅಂತ ಆಗಿಬಿಟ್ರೆ ಅದಕ್ಕೆ ಅದೂ ಬರಬಾರದು ಅನ್ನುವುದಕ್ಕಾಗಿ ನಾರಾಯಣನ ವಿಷಯದಲ್ಲಿ ವೇದ ಏನ್ ಮಾಡಿತ್ತು, ಏಕಮೇವ ಅಂತ ಹೇಳಿತು. ದೃಷ್ಟಾಂತ ಹೇಳ್ರಿ, ಏನ್ ದೃಷ್ಟಾಂತ ಹೇಳ್ಬೇಕು? ಅಭೇದ ಇದ್ದಲ್ಲಷ್ಟೇ ಏಕ ಅಂತಲ್ಲ, ಭೇದಾಭೇದ ಇದ್ದಲ್ಲೂ ಏಕ ಶಬ್ದ ಪ್ರಯೋಗ ಮಾಡಿದ್ದಕ್ಕೊಂದು ದೃಷ್ಟಾಂತ ಕೊಡಿ ನೋಡಂತ. ಏನಾಗ್ಬೇಕದು? ಭಿನ್ನವೂ ಆಗಿರ್ಬೇಕು, ಅಭಿನ್ನವೂ ಆಗಿರ್ಬೇಕು, ಆದ್ರೆ ಏಕ ಅನ್ನೋ ಶಬ್ದದಿಂದ ಕರಿಬೇಕಾ? ಸರಿ, ಇದು ವಸ್ತ್ರ ಇದೆಯಾ? ಈ ವಸ್ತ್ರ ಇದೆಯಲ್ಲ, ಈ ವಸ್ತ್ರವು ಒಂದು ಅಂತ ಕರಿತೀನಿ ನಾನು. ಇದು ಒಂದು ವಸ್ತ್ರ ಅಂತ ಕರಿತೀನಿ. ಏಕಂ ವಸ್ತ್ರಂ, ಏಕಃ ಪಟಃ ಅಂತ ಕರೆದೆ ನಾನು. ಒಂದು ವಸ್ತ್ರ ಅಂತನ್ನುವಲ್ಲಿ ಇಲ್ಲೇನದ ಅಂದ್ರೆ ವಸ್ತ್ರಕ್ಕೂ ಹಾಗೂ ತಂತುವಿಗೂ ಅಂದ್ರೆ ನೂಲಿಗೂ ಭೇದ ಹಾಗೂ ಅಭೇದ ಇದೆ. ಯಾಕಂದ್ರೆ ಈ ನೂಲು ಇಲ್ಲೇನ್ ಕಾಣ್ತದೆ, ಈ ನೂಲು ನಾ ಇದನ್ನು ತೆಗೆದು ಬಿಟ್ರೆ ಹೋಗ್ಬಿಡ್ತದೆ. ಈ ನೂಲು ಇರೋಷ್ಟು ಕಾಲ ಅಭಿನ್ನವಾಗಿತ್ತು, ನೂಲು ತೆಗೆದಾಗ ಏನಾಯ್ತು? ಭಿನ್ನ ಇತ್ತು. ಹೌದೋ ಇಲ್ಲ? ಈಗ ಭಿನ್ನ ಆಯ್ತು, ಇದು ಭಿನ್ನ. ನೂಲು ಕೈ ಹಿಡ್ಕೊಂಡು ಇದು ಅಭಿನ್ನ. ಹಾಗಿದ್ರೆ ವಸ್ತ್ರ ಹಾಗೂ ತಂತುಗಳ ಮಧ್ಯದಲ್ಲಿ ಏನಿದೆ? ಭೇದಾಭೇದ ಇದೆ. ಶಬ್ದ ಏನಿದೆ? ವಸ್ತ್ರಂ ಪಟಃ ಅಂತ ಕರಿತೀವಿ, ಒಂದು ಅನ್ನೋಂಗೆ ಕರಿತೀವಿ. ಎಲ್ಲಿ ಯಾವ ವಿಷಯದಲ್ಲಿ ಕರೆದಿದ್ದೀವಿ? ಭೇದಾಭೇದ ಉಳ್ಳ ವಸ್ತುವಿನ ವಿಷಯದಲ್ಲಿ ಒಂದು ಅನ್ನೋಂತ ವ್ಯವಹಾರ ಮಾಡಲಿಕ್ಕೆ ಘಟ ಅಂತ ವ್ಯವಹಾರ ಮಾಡ್ತೀವಿ. ಘಟದಲ್ಲಿ ಭೇದ ಹಾಗೂ ಅಭೇದ ಅದನೋ ಇಲ್ಲೋ? ಅದ ಯಾಕದ? ಮಣ್ಣು ಮೃತ ಆಕಾರ ಒಡೆಯಿತು, ಹೋಗ್ಬಿಡ್ತು, ಬೇರೆ ಆಯ್ತು. ಆದ್ರೆ ಒಂದು ಅಂತ ಕರಿತೀವಿ ಭೇದಾಭೇದ ಇದ್ದಲ್ಲೂ ಕೂಡ. ಹಾಗಿದ್ರೆ ದೇವರ ವಿಷಯದಲ್ಲಿ ಏಕ ಅಂತ ಇಷ್ಟೇ ಹೇಳಿದ್ರೆ, ಏಕಂ ಬ್ರಹ್ಮ ಅಂತ ಇಷ್ಟೇ ಹೇಳಿದ್ರೆ, ಹಂಗಾರೆ ಭಗವಂತನ ವಿಷಯದಲ್ಲೂ ಕೂಡ ಘಟಪಟಾದಿಗಳಂತೆ ಭೇದಾಭೇದ ಇದೆಯೇನೋ ಅಂತ ಬುದ್ಧಿ ಬಂದೀತು. ಅದಕ್ಕೆ ಏಕಮೇವ ಅಲ್ಲ, ಆ ವಸ್ತುವಿನಂತೆ ಪರಮಾತ್ಮ ಅಲ್ಲ, ಭೇದಾಭೇದ ಉಳ್ಳವನಾಗಿಲ್ಲ, ಕೇವಲ ಅಭೇದ ಉಳ್ಳವನಾಗಿದ್ದಾನೆ ಅಂತ ತಿಳಿಸುವುದಕ್ಕೆ ಈ ಮಾತನ್ನು ಹೇಳಿದ್ದಾರೆ. ಭೇದಾಭೇದೇಪ್ಯೇಕ ಶಬ್ದೋ ಯಥೋ ವಯವಿನಿ ಸ್ಥಿತ ಏಕಮೇವೇತ್ಯತಃ ಪ್ರಾಹ ನಾರಾಯಣಮಿಮಂ ಶ್ರುತಿ. ನೋಡ್ರಿ, ಸಮೇ ದ್ವಿತೀಯ ಶಬ್ದ ಸ್ಯಾತ್. ಅದ್ವಿತೀಯ ಶಬ್ದಕ್ಕೆ ಬಿಡಿಸ್ತಾರೆ ಶ್ರೀಮದಾಚಾರ್ಯ. ಏನು? ಸಮೇ ಸಮಾನನಾಗಿರುವಂತಹ ವ್ಯಕ್ತಿಯಲ್ಲಿ ದ್ವಿತೀಯ ಶಬ್ದ ಬಳಸ್ತಾರೆ. ಅದಕ್ಕೆ ಅದ್ವಿತೀಯೋ ಅಸಮತ್ವತಃ, ಇವ ಅದ್ವಿತೀಯ ಅಂದ್ರೆ ಸಮಾನನಾದವನ್ ಮತ್ತೊಬ್ಬನೇ ಇಲ್ಲ ಅಂತ ಅರ್ಥ. ಸರಿ ಆಯ್ತಾ? ಆಚಾರ್ಯ ಏನ್ ಹೇಳ್ತಾರೆ ನೋಡ್ರಿ, ಸಮೇ ಇವನಂತೆ ಇರುವ ಇನ್ನೊಬ್ಬನ ವಿಷಯದಲ್ಲಿ ದ್ವಿತೀಯ ಅಂತ ಕರೀತಾರೆ. ಎರಡನೇದವನು ಅಂದ್ರೆ ಇವನಿಗೆ ಸಮಾನನಾದವನು ಅಂತ ಅರ್ಥ. ಅದಕ್ಕೆ ದುರ್ಯೋಧನ ನಿನ್ನೂ ಬಂದಿದ್ದ ಆನಂದ ಅವ್ರ ಪಾಠದಾಗ, ಇವತ್ತು ಬರ್ಲಿಕ್ಕೆ ತನ್ನ ಪಾಠದಾಗ ಏನು ಅಂದ್ರೆ, ಆ ಕೀಚಕ ಸತ್ನಂತವ ಅಲ್ಲಿ. ಕೀಚಕ ಸತ್ರ ಸರಾಫವರ ಕೀಚಕ ಸತ್ ಕೂಡ್ಲೆ ಹಸ್ತಿನಾಪುರದಾಗ ಕುತ್ಕೊಂಡು ಹೇಳಿದ್ನಂತ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನುಶುಶ್ರಮಃ. ನೋಡ್ರಿ, 5 ಮಂದಿ ಐದನೇದವ್ರು ಇಲ್ಲೇ ಇಲ್ಲ, ಇರೋರು 4 ಮಂದಿ. 4 ಮಂದಿ ಎಲ್ಲರನ್ನ ಹೆಂಗ್ ಹೇಳಿಕತಾನವ ಅಂತಂದ್ರೆ, 4 ಸಮಾನರು ಅನ್ನೋ ಅರ್ಥದಲ್ಲಿ ಹೇಳಿಕತಾನವ. ಭೀಮ, ಬಲರಾಮ, ಶಲ್ಯ, ಕೀಚಕ, ಚತುರ್ಥ 4 ಒಂದು 4ನೇದವನು ಅಂದ್ರೆ ಸಮಾನರಲ್ಲಿ 4ನೇದವನು ಅಂತ ಅರ್ಥದಲ್ಲಿ ಹೇಳಿಕತಾನ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ, ಈ ಸಾಲಿನಲ್ಲಿ ಬರುವಂಥವು 4ನೇದವನು ಯಾರು ಅಂದ್ರೆ ಕೀಚಕ. ಅಂದ್ಮೇಲೆ ಇವ್ರು 4 ಮಂದಿ ಏನಾದ್ರು ಸಮಾನರು ಅಂತ ಆಯ್ತು. ಹಂಗಾದ್ರೆ ಚತುರ್ಥ ಅನ್ನೋ ಶಬ್ದವು 4ನೇದ್ದು ಅಂತ ಅರ್ಥ ತಿಳಿಸುವಂತೆ ಸಮಾನರು ಅನ್ನೋ ಅರ್ಥವನ್ನು ತಿಳಿಸುತ್ತದೆ ಅಂತ ಆಯ್ತು. ಹಾಗಾದ್ರೆ ದ್ವಿತೀಯ ಅನ್ನುವುದು 2ನೇದ್ದು ಅನ್ನುವುದಂತೆ ಸಮಾನನು ಅನ್ನೋ ಅರ್ಥವನ್ನು ತಿಳಿಸ್ತದೆ ಅಂತ ಆಯ್ತು. ಹಾಗಿದ್ರೆ ಸೊ ಅದ್ವಿತೀಯ ಅನ್ನೋ ಶಬ್ದಕ್ಕೆ ಸಮರಹಿತ ಅಂತ ಅರ್ಥ ಮಾಡಬೇಕೆ ಹೊರತಾಗಿ 2ನೇದು ವಸ್ತು ಇಲ್ಲ ಅಂತ ಅರ್ಥ ಮಾಡಬಾರ್ದು. ಯಾಕಂದ್ರೆ ಪ್ರಳಯ ಕಾಲದಲ್ಲಿ ನಾವೆಲ್ಲವೂ ಇದ್ದೀವಿ, ಮಹಾಲಕ್ಷ್ಮಿ ಇದ್ದಾಳ, ಪ್ರಾಣದೇವರಿದ್ದಾರೆ, ವೇದಗಳವ, ಶಾಸ್ತ್ರಗಳವ, ಎಲ್ಲ ಹೋಗ್ಬೇಕವೆಲ್ಲವೂ ಕೂಡ. ಕಾಲ ಇದೆ, ಆಕಾಶ ಇದೆ, ಯಾವುದು ಹೋಗಿಲ್ಲ. ಅದಕ್ಕೆ ಸಮವಾದ ವಸ್ತು ಇಲ್ಲ ಅನ್ನಬೇಕೆ ಹೊರತಾಗಿ 2ನೇ ವಸ್ತುವೇ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಅಲ್ರಿ ಆಚಾರ, ಹೋಗಿ ಅವಾಗ ಯಾಕೆ ಹೇಳ್ಬೇಕ್ರಿ? ಈಗ ಹೇಳ್ತೀವಿ ನಾವು ದೇವರಿಗೆ ಸಮಾನಾದ ವ್ಯಕ್ತಿ ಇಲ್ಲ ಸೃಷ್ಟಿ ಕಾಲದಲ್ಲಿ ಅಂತ ಹೇಳೋದಿಲ್ವಾ? ಸೃಷ್ಟಿ ಕಾಲದಲ್ಲಿ 2ನೇದವ್ರು ಇಲ್ಲದೆ ಇದ್ದು, ಪ್ರಳಯ ಕಾಲದಾಗ ನಾವ್ಯಾರೂ ಇಲ್ಲದೆ ಇದ್ದಾಗ 2ನೇದವ್ ಬಂದು ಕುತ್ಕೊಂಡ್ಬಿಟ್ರೆ ಅದು ಒಂದು ಡೇಂಜರ್ ಅದ ರೀ. ಮನೆಯಾಗ ಎಲ್ಲಾರು ಇದ್ದಾಗ
ಇವರು ಉಂಡಿ ಡಬ್ಬ್ಯಾಗ ಚಕ್ಲಿ ಡಬ್ಬ್ಯಾಗ ಕೈ ಹಾಕ್ತಿರಂಗಿಲ್ರಿ, ಸುಮ್ ಕೂತಿರ್ತಾರ, ಅಗ್ದಿ ಗಂಭೀರ ಕೂತಿರ್ತಾರ. ಎಲ್ಲಾರು ಹೊರಗೆ ಹೋಗ್ಬಿಟ್ರು ಮನೆಯಿಂದ ಅಂದ್ರೆ ಬಡಬಡ ಬಾಗ್ಲ ಹಾಕಿ ಉಂಡಿ ಡಬ್ಬಿ ಒಳಗೆ ತೆಗೆದು ಬಡಬಡ ಉಂಡಿ ತಿಂದು ಮುಚ್ಚಿಟ್ಕೊಂಡ್ಬಿಟ್ಟಿರ್ತಾರ. ಯಾಕಂದ್ರೆ ಮನ್ಯಾಗ ತಿನ್ಲಿಕ್ಕೆ ಬಿಡ್ತಿರಂಗಿಲ್ರಿ ಅವ್ರಿಗೆ, ಪಾಪ ಮಾಡಿದ ಉಂಡಿ ಖರ್ಚು ಆಗ್ಬಿಟ್ರಿ ಏನ್ ಮಾಡ್ಬೇಕು ಅಂತ ತಿನ್ಲಿಕ್ಕೆ ಬಿಡ್ತಿರಂಗಿಲ್ರಿ ಅವ್ರು. ಅಪ್ಪ ಅವ್ರಿಗೇನು ಒಳ್ಳೇದದು, ಏನು ದೋಷ ಅಲ್ಲ, ಅದಕ್ಕೆ ಹೇಳಿದೆ. ಹಿಂಗಾಗಿ ಪ್ರಳಯ ಕಾಲದಲ್ಲೂ ಯಾರಾದ್ರೂ ಮತ್ತೆ ಬಂದು ಕುತ್ಕೊಂಡ್ರೆ ಅಂದ್ರೆ ಸರ್ವಾತ್ಮನ ಇಲ್ಲ ಅನ್ನೋ ಅಭಿಪ್ರಾಯ ತಿಳಿಸ್ಲಿಕ್ಕೆ ಅದ್ವಿತೀಯ ಅಂತ ತಿಳಿಸಿದ್ದಾರೆ. ಸಮೇ ದ್ವಿತೀಯ ಶಬ್ದ ಸ್ಯಾತ್ ಅದ್ವಿತೀಯೋ ಸಮತ್ವತಃ ಸಾಧಿಕ ಕುತೈವ ಸ್ಯಾತ್. ಸಮಾನನಾದವನೇ ಇಲ್ಲ ಅಂದಮೇಲೆ ಉತ್ತಮನಾದವನು ಎಲ್ಲಿಂದ ಬರಬೇಕು? ಇತ್ಯಾಹ ಪರಮಾಶ್ರುತಿ, ಹೀಗೆ ಪರಮಶ್ರುತಿ ಹೇಳ್ತಾ ಇದೆ ಅಂತ ಸಾಮ ಸಂಹಿತೆಯಲ್ಲಿ ತಿಳಿಸಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.